ಫಂಡ್ ಎಲೆಕ್ಷನ್ ಮುಂದ್ಗಡೆ 100 ಕೋಟಿ ಕೊಟ್ರೆ ಮುಂಚೆ ಯಾಕೆ ಮಾಡಬಾರ್ದು ರೈತರಿಗೆ? ಹಳ್ಳಿ ಭಾಗದಲ್ಲಿ ಬಿಜೆಪಿ ಬದ್ಧ ಕಾರ್ಯಕ್ರಮ. ಈ ಸಲ ಬಿಜೆಪಿಗೆ ಜಾಸ್ತಿ ಒಲವೈತೆ. ಏನ್ ಅಭಿವೃದ್ಧಿ ಮಾಡಿದಾರೆ? ಯಾವ್ದು ಅಭಿವೃದ್ಧಿ ಇಲ್ಲ. ಏನೋ ಸಿಮೆಂಟ್ ರೋಡ್ ಮಾಡಿ ಜನಗಳಿಗೆ ಮಣ್ಣರ್ಸ್ತಾರ. ಆಟ ಹಾಸ್ಪಿಟಲ್ ಮೇನ್ ಬರೀ ದುಡ್ಡಿ ನಿಂತಿದಾರ ನೋಡ್ರಿ ಸರ್. ಇವರು ಒಳಗೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಗೆಲ್ಲ. ಹಿಂದೂಗಳಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಗೌರ್ಮೆಂಟ್ ಇದ್ರೇನು ಬಿಟ್ರೇನು ನಮಗೆ ಬೇಕಾಗಿಲ್ಲ ಗೌರ್ಮೆಂಟ್. ದೊಡ್ಡವ್ರ ಮನೆ ಮುಂದೆ ನಮ್ಮಂತರೆಲ್ಲ ಹೋದ ಲಕ್ಷ್ಯ ಮಾಡ್ತಾರೆ. ಐಟಿ ತರ್ತೀವಿ ಅಂತ ಹೇಳಿ ಈಗ 20 ವರ್ಷ ಬರೇ ಸುಳ್ಳೆ ಹೇಳಕ್ಕಿಂತ ಎಲ್ಲ ಬರೀ ಮುಸ್ಲಿಮ್ಸ್ಗೆ ಸಪೋರ್ಟ್ ಮಾಡ್ತಾ ಇದೆ ಸರ್ಕಾರ. ಅವ್ರ ಸೀಟಿಗಾಗಿ ಹೊಡೆದಾಡ್ತಿದಾರ ಹೊರತು ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಡಿಸೈಡ್ ಮಾಡ್ತಾರಣ ಎಷ್ಟ್ ದಿನ ಅಂತ ಹಸ್ಕೊಂಡೇ ಇರ್ಬೇಕಾಗತ್ತೆ, ಊಟ ಮಾಡ್ಬೇಕಲ್ಲ. ಎಲೆಕ್ಷನ್ ಇರುತ್ತೆ 100 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಈ ಸೈಡ್. ಮುಂದೆ ಬರ್ತಾರೆ ಆದ್ರೆ ಹಿಂದೆ ಮಾಡ್ತಾರೆ. ಇವನ್ ಎಲ್ಲಾ ಫೀಲ್ಡ್ ಅಲ್ಲೂ ಜನ ಬೇಸತ್ತಿದ್ದಾರೆ. ಅಜ್ಜರಿದ್ದಲೂ ಅಭಿವೃದ್ಧಿ ಅಷ್ಟೇನಾಗಿಲ್ಲ. ದೇವ್ರು ಕೊಟ್ಟಿದ್ದಾನೆ, ಬದಲಾವಣೆ ಆಗುತ್ತೆ ಈ ಸೈಡ್. ನಿಮ್ಮ ಹೆಸರು? ಬಸವರಾಜಪ್ಪ. ಎಷ್ಟು ವರ್ಷ ನಿಮ್ಗೆ? 74. 74 ವರ್ಷ. ಆರೋಗ್ಯ ಎಲ್ಲ ಆರೋಗ್ಯವಾಗಿ? ಆರೋಗ್ಯ ಅದ. ಓಕೆ, ಸರಿ. ಸುಮಾರು ಒಂದು 50 ವರ್ಷದಿಂದ ಓಟ್ ಹಾಕಿರ್ತೀರಿ ಹೆಚ್ಚು ಕಡಿಮೆ. ಹಾಕಿದೆ. ದಾವಣಗೆರೆ ನಿಜಕ್ಕೂ ಬದಲಾಗಿದೆ ಕಳೆದ 50 ವರ್ಷದಲ್ಲಿ? ಬದ್ಲಾಗ್ಬೇಕು ಇವಾಗ. ಬದ್ಲಾಗ್ಬೇಕು. ಯಾಕಂದ್ರೆ ಕಾಂಗ್ರೆಸ್ನವ್ರು ಏನ್ 100 ಕೋಟಿ ಈಗ ಫಂಡ್ ಎಲೆಕ್ಷನ್ ಮುಂದ್ಗಡೆ 100 ಕೋಟಿ ಕೊಟ್ರೆ ಮುಂಚೆ ಯಾಕೆ ಮಾಡಬಾರ್ದು ರೈತರಿಗೆಲ್ಲ? ಕಳೆದ ವರ್ಷ ಬಜೆಟ್ ಅಲ್ಲೇ ಕೊಡ್ಬೋದು. ಕಳೆದ ಬಜೆಟ್ ಕೊಡ್ಬೋದಾಗಿತ್ತು. ಈಗ ಯಾಕೆ ಕೊಡ್ಬೇಕು 100 ಕೋಟಿ? ಎಲೆಕ್ಷನ್ ಎಲೆಕ್ಷನ್ ಮುಂದ್ಗಡೆ 100 ಕೋಟಿ ಕೊಟ್ಟು ಅದು ಬರೇ ಅಲ್ಲ ಅವ್ರದ್ದೇ ಪಾಲಾಗಿ ಹೋಗತ್ತದ. ಅದು ಎಲೆಕ್ಷನ್ ಮುಂಚೆ ಬಜೆಟ್ ಅಲ್ಲಿ 100 ಕೋಟಿನ ಕೊಡ್ತಾರೆ. ವೋಟಿಂಗ್ 2 ದಿನ ಮುಂಚೆ ಗೃಹ ಜ್ಯೋತಿ ದುಡ್ಡು ಆ ತರ ಕೆಮಿಕ್ ಮಾಡ್ತಾರ ವೋಟ್ಗೆ. ಏನ್ ಅಭಿವೃದ್ಧಿ ಮಾಡಿದಾರೆ? ಯಾವ್ದು ಅಭಿವೃದ್ಧಿ ಇಲ್ಲ. ಏನೋ ಹಿಂಗ್ ಸಿಮೆಂಟ್ ರೋಡ್ ಮಾಡಿ ಜನಗಳಿಗೆ ಮಣ್ಣರ್ಸ್ತಾರ ಆಟ ಅವರು ಕಾಂಗ್ರೆಸ್ನವ್ರು. ನೀವು ನೋಡಿದಂಗ ದಾವಣಗೆರೆಗೆ ಇರೋ ದೊಡ್ಡ ಸಮಸ್ಯೆ ಏನ್ ಸರ್? ದಾವಣಗೆರೆ ದಕ್ಷಿಣ ಅಂದಾಗ ಏನ್ ಪ್ರಾಬ್ಲಮ್ ಇದೆ? ಹಾಸ್ಪಿಟ್ಲ, ಎಜುಕೇಶನ್? ಹಾಸ್ಪಿಟಲ್ ಮೇನ್ ಬರೀ ದುಡ್ಡಿ ನಿಂತದಾರ ನೋಡ್ರಿ ಸರ್. ಬರೇ ಹಣಕ್ಕ ನಿಂತದಾರ. ಬಡ ಬಗ್ರಿಗೆ ಯಾವ ಹೆಲ್ಪ್ ಇಲ್ಲ. ಬಡ ಬಗ್ರು ಅಯ್ಯೋ ಒಂದು ಹೋಗ್ಬಿಡದಾರ ಅದ್ರಾಗೆ. ಈಗ ಜನಸಾಮಾನ್ಯರು ಗೆದ್ದವ್ರ ಮನೆ ಬಾಗ್ಲಿಗೆ ಹೋದ್ರೆ ಕೆಲಸ ಆಗ್ತಿತ್ತ? ಆಮೇಲೆ ಇನ್ನೊಂದ್ ಸರ್, ದೊಡ್ಡವ್ರ ಮನೆ ಮುಂದೆ ನಮ್ಮಂತರೆಲ್ಲ ಹೋದ ಅಲಕ್ಷ್ಯ ಮಾಡ್ತಾರೆ. ನೆಗ್ಲೆಕ್ಟ್ ಅನ್ನೋದೇನ್ ಅವ್ರ ಮಾತನಾಡ್ಸಲ್ಲ. ಅದ್ರಾಗೇನ್ ಯಾರು ಇರ್ತಾರಲ್ಲ ಹೋಗ್ರಿ ಅಂತಾರ. ಅದೇ ರವೀಂದ್ರನಾಥ್ ಹೋದ್ರೆ ಬರ್ರಿ ಎಲ್ಲರ ಮನೆಗೂ ಬರ್ರಿ, ಎಲ್ಲರೂ ಕರ್ತಾರ, ಕುಂದ್ರಸ್ತಾರ. ಅವ್ರಲ್ಲಿ ವಿನಯ ಐತಿ. ಸಾಮಾನ್ಯದವ್ರು ಇರ್ಬೇಕು. ದೊಡ್ಡ ಹೈ ಲೆವೆಲ್ನವ್ರು ಇರ್ತಾರಲ್ಲ, ಜನ ಸಾಮಾನ್ಯರು ಅವ್ರ ಹತ್ರ ಏನು ನಡೆಯೋದೇ ಇಲ್ಲ. ನೀ ಪರೀಕ್ಷೆ ಮಾಡಿ ನೋಡ್ರಿ. ದೊಡ್ಡವ್ರದ ಲೆಕ್ಕ ಅಂದ್ರೆ ಅದು ಹೈ ಲೆವೆಲ್. ಅವ್ರ ಹೈ ಲೆವೆಲ್ ಇರ್ತಲ್ಲ ಅವ್ರನ್ನೇ ನೋಡ್ತಿರ್ತಾರ ಅವ್ರು. ಸಣ್ಣರ್ದೆಲ್ಲ ಲೆಕ್ಕನೇ ಇಲ್ಲ ಅವ್ರಿಗೆ. ಈ ಸಲ ಬದಲಾವಣೆ ಆಗ್ಬೋದು ಅನ್ಸುತ್ತೆ? ಏನ್ ಬದಲಾವಣೆ ಆಗ್ಬೇಕು ಅಂತವಿ. ಏನ್ ಜನಗಳಲ್ಲಿ ಮನಸ್ಸು ಮಾಡ್ಬೇಕು ಅಷ್ಟೇ. ಒಬ್ಬರಿಂದ ಆಗಲ್ಲ, ಎಲ್ಲ ಒಗ್ಗಟ್ಟಾದ್ರೆ ಆಕತ್. ನಿಮ್ಮ ಹೆಸರು? ಕುಮಾರ್ ಅಂತ ಹೇಳಿ. ಏನ್ ಮಾಡ್ತೀರಾ? ರೈತರು ಸರ್ ನಾವು. ಏನಿದೆ ಈ ಸಲ ಬೈ ಎಲೆಕ್ಷನ್ ಹೀಟ್ ಹೇಗಿದೆ ಸರ್? ಈ ಸತಿ 6 ಸತಿ ಅವರೇ ಕಾಂಗ್ರೆಸ್ನವರೇ ಗೆದ್ದಿದಾರ ಅಂತ ಹೇಳಿ ಒಂದ್ ಸತಿ ಆಯ್ತು ಬಿಜೆಪಿ ಕೊಡಬೇಕನ್ನೋದು ಮನದಾಳದ ಮಾತುಗಳು. 90% ಜನದಲ್ಲಿ ಇದೆ. ಬದಲಾವಣೆ ತಗೋಬೇಕು ಅಂತ. ಯಾಕಂದ್ರೆ ಮನ್ಸಲ್ಲಿರೋದು ಕಾರ್ಯರೂಪಕ್ಕೆ ಬರುತ್ತೆ? ಬಂದೇ ಬರುತ್ತೆ. ಯಾಕಂದ್ರೆ ನಮ್ಮ ದಕ್ಷಿಣ ಹಳ್ಳಿ ಭಾಗದಲ್ಲಿ ಬಿಜೆಪಿ ಬದ್ಧ ಕಾರ್ಯಕರ್ತರು. ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಅನ್ನೋದು ಏನಿಲ್ಲ. ಬದ್ಧವಾದ ಕಾರ್ಯಕರ್ತರು ಇಲ್ಲಿದ್ದಾರೆ. ಯಾವಾಗಲೂ ಲೀಡ್ ಆಗ್ತಾನೆ ಇದೆ. ಸಿಟಿ ಒಳಗೆ ಒಂದ್ ಸ್ವಲ್ಪ ಅಲ್ಪಸಂಖ್ಯಾತರಿಂದ ಅವರು ಇದು ಮಾಡ್ತಿದ್ರು. ಈ ಸತಿ ಅವರಲ್ಲೂ ಒಂದ್ ಸ್ವಲ್ಪ ಮನಸ್ತಾಪಗಳು ಚೇಂಜ್ ಆಗಿ ಅವರು ಕೂಡ ಪಕ್ಷಕ್ಕೆ ಬಿಜೆಪಿ ಪ್ಲಸ್ ಆಗುತ್ತೆ. ಥ್ಯಾಂಕ್ ಯು ಸರ್. ಮಾಡ್ತೀವಿ ನಾವು. ಮಾಡ್ತೀರಾ? ಆಮ್ಯಾಗಿಂದ ಸರ್ ಐಟಿ ತರ್ತೀವಿ ಅಂತ ಹೇಳಿ ಈಗ 20 ವರ್ಷ ಆಯ್ತು. ಬರೇ ಸುಳ್ಳೆ ಹೇಳಕ್ಕಿಂತ ಹೋದ್ರೆ ಜನಕ್ಕೆ ಹೌದಾ ಇಲ್ಲ ಸರ್? ನಿಮಗೆ ಗೊತ್ತಿದ್ದಂಗೆ ಹೌದ್ರಾ? ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ. ಇಲ್ಲಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಹಂಗಾಗಿ ಈ ಸತಿ ಬದಲಾವಣೆ ಮಾಡೇ ಮಾಡ್ಬೇಕು ಅನ್ನೋದು ನಮ್ಮ ಥಿಯರಿ ಐತಿ. ನನ್ನ ಹೆಸರು ಶಶಿಧರ್ ನಾಯ್ಡು ಅಂತ. ಶಶಿಧರ್ ನಾಯ್ಡು ಅವರು ಏನು ಟೀ ಹೋಟ್ಲು ಬಿಸ್ನೆಸ್? ಹ್ಞೂಣ್ಣ. ಹೇಗಿದೆ ಬಿಸ್ನೆಸ್? ಸ್ವಲ್ಪ ಸುಮಾರು ಅಣ್ಣ. ಇವಾಗ ಬೇಸಿಗೆ ಆಗಲ್ಲ, ಹಂಗಾಗಿ ಅಂಗಡಿ ಮಾಡ್ಬಿಡ್ಬೇಕು. ಇರ್ಬೇಕಲ್ಲ ಅಣ್ಣ ಬಂಡವಾಳ. ಈ ಸರ್ಕಾರಗಳು ಹಿಂಗೆ ಇದ್ರೆ ಹಿಂದೂಗಳಿಗೆ ಏನ್ ಉಪಯೋಗ ಇದ್ರೆ ಏನಾದ್ರು ಮಾಡ್ಬೋದಲ್ಲ ಅಣ್ಣ. ಎಲೆಕ್ಷನ್ ಬೈ ಎಲೆಕ್ಷನ್ ಒಂದಾಗ್ಬೇಕಣ್ಣ. ಹಿಂದೂಗಳೆಲ್ಲ ಒಂದಾಗಿ ಯಾರು ಬೇಕು ಅಂತ ನೋಡಿ ಹಾಕಬೇಕು. ದಾವಣಗೆರೆ ದಕ್ಷಿಣದಲ್ಲಿ ಹಿಂದೂಗಳಲ್ಲೇ ಒಗ್ಗಟ್ಟಿಲ್ಲ ಹಂಗನ್ನೋದಕ್ಕಿನ್ನ ಅಣ್ಣ ನಮ್ ಮುಂದಿಂದು ಕೂಡ ಯೋಚನೆ ಮಾಡಿದ್ರೆ ಸರಿ ಹೋಗುತ್ತಲ್ವ ಅಣ್ಣ. ಇವಾಗ ಎಲ್ಲಾ ಬರೇ ಮುಸ್ಲಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಸರ್ಕಾರ. ಹಂಗ್ ಸಪೋರ್ಟ್ ಮಾಡ್ಬೇಕಾದ್ರೆ ನಾವೇನ್ ಮಾಡಕ್ಕಾಗತ್ತಣ್ಣ? ನಾವ್ ಒಂದಾಗ್ಬೇಕು. ಎಲ್ಲ ಉರ್ದು ಶಾಲೆಗಳು ಕೊಟ್ಟಂಗೆ ಕನ್ನಡ ಇವ್ರು ನಮ್ಮ ಹಿಂದೂ ಶಾಲೆಗಳು ಗೌರ್ಮೆಂಟ್ ಶಾಲೆಗಳು ಕರೆಕ್ಟ್ ಆಗಿದಾವಣ್ಣ. ಬಾತ್ರೂಮ್ ಇದ್ರೆ ನೀರ್ ವ್ಯವಸ್ಥೆ ಇರಲ್ಲ, ನೀರ್ ವ್ಯವಸ್ಥೆ ಇದ್ರೆ ಬಾತ್ರೂಮ್ ವ್ಯವಸ್ಥೆ ಇರಲ್ಲ, ಊಟ ವ್ಯವಸ್ಥೆ ಸರಿ ಇರಲ್ಲ.
ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಅನುದಾನ ಜಾಸ್ತಿ ಅಂತ. ಜಾಸ್ತಿ ಅಲ್ವಾಣ? ನೋಡಿದ್ರೆ ಬಜೆಟ್ ನೋಡಿದ್ರೇನೆ ಗೊತ್ತಾಗತ್ತಲ್ಲ. ನೀವು ಡಿಸೈಡ್ ಮಾಡ್ಬೇಕು ದಾವಣಗೆರೆ ದಕ್ಷಿಣದಲ್ಲಿ ಬದಲಾವಣೆನ. ಖಂಡಿತ ಡಿಸೈಡ್ ಮಾಡ್ತಾರಣ್ಣ. ಎಷ್ಟ್ ದಿನ ಅಂತ ಹಸ್ಕಂಡೆ ಇರ್ಬೇಕಾಗತ್ತೆ, ಊಟ ಮಾಡ್ಬೇಕಲ್ಲ, ಹಂಗಾಗಿ ನಮ್ಮವ್ರಿಗೆ ನಾವು ಓಟ್ ಹಾಕ್ಲೇಬೇಕಲ್ಲ ಅಣ್ಣ. ಊಟ ಮಾಡೋ ಟೈಮ್ ಬಂದಿದೆ. ಹೌದಲ್ವಣ? ನಮ್ಮವ್ರು ಬೇಕೇ ಬೇಕು, ನಮ್ಗೆ ಹೆಲ್ಪ್ ಆಗಂತ ಬೇಕೇ ಬೇಕಲ್ವಣ? ಈಗ ಹಿಂದೂಗಳೇ ಗೆಲ್ಬೇಕು ಅಂತ ಹೇಳ್ತಾ ಇದ್ದೀರಾ, ಅಂದ್ರೆ ಬಿಜೆಪಿ ಗೆಲ್ಬೇಕಂತಾನ? ಈಗ ಸಮರ್ಥ ಈಗ ಅವ್ರ ಫ್ಯಾಮಿಲಿನ ಹಿಂದೂಗಳೇ ಅಪ್ಪ. ಆದ್ರೂ ಅವರು ಸಪೋರ್ಟ್ ಯಾವ್ದಕ್ಕೂ ಮಾಡ್ತಾ ಇಲ್ಲಲ್ಲಣ್ಣ, ಅವ್ರು ಕಾಂಗ್ರೆಸ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದಾರಲ್ಲಣ್ಣ, ಅದಕ್ಕೆ ಬಿಜೆಪಿ ಬರ್ಬೋದಲ್ಲಣ್ಣ. ಬಿಜೆಪಿ ಒಗ್ಗಟ್ಟಿದ್ಯಾ? ಒಗ್ಗಟ್ಟಿದೆ ಅಣ್ಣ, ಮಾಡ್ತಾರಣ್ಣ. ಕಾಶಿನಾಥ್ ಅಂತ. ಹೇಗಿದೆ ಬೇಕರಿ ಬಿಸ್ನೆಸ್? ಚೆನ್ನಾಗಿದೆ. ಬೈ ಎಲೆಕ್ಷನ್ ಬಂದಿದೆ. ಬೈ ಎಲೆಕ್ಷನ್ ಬಂದಿದೆ. ಈ ಸಲ ಬಿಜೆಪಿಗೆ ಜಾಸ್ತಿ ಒಲವೈತಿ. ಯಾವ ಕಾರಣಕ್ಕೆ? ಅದೇ ಅಜ್ಜರು ತೀರ್ಕೊಂಡಿರೋದ್ರಿಂದ ಹಂಗಾಗಿ ಬಿಜೆಪಿಗೆ ಒಲವು ಜಾಸ್ತಿ ಐತಿ. ಇವ್ರು ಒಳ ಜಗಳ ಬಿಡ್ಬೇಕಷ್ಟೇ. ಸರ್ ಈಗ ಯಾರು ತೀರ್ಕೊಂಡ್ ಬೈ ಎಲೆಕ್ಷನ್ ಬಂದ್ರೆ ಅನುಕಂಪ ಜಾಸ್ತಿ ವರ್ಕ್ ಆಗೋದು, ಆದ್ರೆ ಈ ಸಲ ಕಾಂಗ್ರೆಸ್ ಅನುಕಂಪ ಇಲ್ಲ. ಇಲ್ಲ, ಅನುಕಂಪ ತೋರ್ಸಿ ಅಜ್ಜಗ್ ಹಾಕಿರೋದು ಈ ಸಲ. ಇಲ್ಲಿವರೆಗೂ ಅನುಕಂಪ ತೋರ್ಸಿ ಹಿರಿಯರು, ನಮ್ಮ ದಾವಣಗೆರೆ ಜಿಲ್ಲೆಗೆ ಹಿರಿಯ ಮನುಷ್ಯ ಅಂತಂದು ಯಾವಾಗ್ಲೂ ಆಗ್ತಿರೋದು ಅಜ್ಜರ್ಗೆ. ಆದ್ರೆ ಈ ಸರಿ ಬಿಜೆಪಿಗೆ ಒಂದ್ ಸ್ವಲ್ಪ ಜಾಸ್ತಿ ಇದೆ. ಇವರು ಒಳ ಜಗಳಗಳು ಬಿಡ್ಬೇಕಷ್ಟೇ. ಈಗ ಇವು ಎಲ್ಲಾ ಗ್ಯಾಂಗ್ಗಳು ಬಿಟ್ಟು ಒಬ್ರಿಗೆ ಯಾರಿಗಾರ ಒಳ್ಳೆ ಇದು ತೋರ್ಸಿದ್ರೆ ಗೆಲ್ಲೋ ಚಾನ್ಸ್ ಬಹಳ ಇದೆ. ಮತ್ತು ಇವ್ರು ಒಳಗೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. ಇವತ್ತು ಗೆಲ್ಲಲ್ಲ, ಮುಂದೆನೂ ಗೆಲ್ಲಲ್ಲ. ಇವತ್ತು ಗೆಲ್ಲಲ್ಲ, ಮುಂದೆನೂ ಗೆಲ್ಲಲ್ಲ. ಇವರ ಒಳ ಜಗಳಗಳೇ ಜಾಸ್ತಿ. ಒಬ್ರಿಗೆ ಯಾರಿಗಾರ ಟಿಕೆಟ್ ಕೊಟ್ರೆ ಇನ್ನೊಬ್ರು ಮತ್ತ ಅವ್ರ ಜನದಾರಿಗೆ ಬೇಡ ಹಾಕ್ಬೇಡ ಅನ್ನೋದು, ಇವ್ರಿಗೆ ಕೊಟ್ಬಿಟ್ರೆ ಇವ್ರ ಜನದಾರಿಗೆ ಬೇಡ ಹಾಕ್ಬೇಡ ಅನ್ನೋದು. ಇವ್ ಮುಂದೆ ಬರ್ತಾರೆ, ಆದ್ರೆ ಹಿಂದೆ ಮಾಡ್ತಾರೆ ಅಂತ ಜಾಸ್ತಿ ಇರೋದು ಬಿಜೆಪಿಯಲ್ಲಿ. ಈಗ ಅದರಿಂದಲೇ ಬಿಜೆಪಿ ಸೋಲ್ತಿರೋದು, ಈ ಒಳ ಜಗಳದಿಂದಲೇ ಸೋಲ್ತಿರೋದು. ಈ ದಾವಣಗೆರೆ ಜಿಲ್ಲೆಯಲ್ಲಿ ಹೋಗಿರೋದು ಅದ್ರಿಂದಲೇ ಒಂದೇ ಒಂದು, ಅದು ಹರಿಹರ ಒಂದ್ ಕ್ಷೇತ್ರ ಬಂದಿತ್ತು ಅಷ್ಟೇ, ಬಿ.ಪಿ. ಹರೀಶ್. ಅಲ್ಲೂ ಇದೆ, ಆದ್ರೆ ಅಷ್ಟು ಇಲ್ಲ. ಇಲ್ಲೂ ಅಷ್ಟು. ಇಲ್ಲಿ ಒಳ ಜಗಳಿದ್ದಲೇ ಓಟು ಹೋಗಿರೋದು. ಇಲ್ಲಾಂದ್ರೆ ಬಿಜೆಪಿ ಯಾವಾಗ್ಲೂ ಗೆಲ್ಬೇಕಿತ್ತು. ಯಾವಾಗ್ಲೂ ಗೆಲ್ಬೇಕಾಯ್ತು ಬಿಜೆಪಿ, ಯಾವಾಗ್ಲೂ ಗೆಲ್ಬೇಕಾಯ್ತು. ಈ ಸೋಲ್ತಿರೋದು ಒಳ ಜಗಳ ಇದ್ದ ಮಾತ್ರ, ಇನ್ಯಾವುದೇ ಇದ್ರಿದ್ದಾನೂ ಇಲ್ಲ. ಅಭಿವೃದ್ಧಿ ಅಷ್ಟೇನ್ ಆಗಿಲ್ಲ ಇಲ್ಲಿ. ಅಜ್ಜರಿದ್ದಲೂ ಅಭಿವೃದ್ಧಿ ಅಷ್ಟೇನಾಗಿಲ್ಲ. ಊರ್ ಒಳಗೊಳಗ ಆಗಿದೆ. ಮೇನ್ ರೋಡ್ಗಳಂತ್ರ ಆಗಿಲ್ಲ. ಚೆನ್ನಗೆರೆ ದಾವಣಗೆರೆ ರೋಡ್ ಅಂತ ಅದನ್ನೇನು ಟಚ್ ಮಾಡಿಲ್ಲ ಅವರು. ಯಾವುದೇ ರೋಡು ಆಗಿಲ್ಲ. ನಿಮ್ಮ ಹೆಸರು? ಶಿವನ್ಗೌಡ. ಶಿವನ್ಗೌಡ್ರು ಏನ್ ಮಾಡೋದು? ನಾವು ವ್ಯವಸಾಯ, ಅಗ್ರಿಕಲ್ಚರ್ ಮತ್ತು ಬಿಸ್ನೆಸ್ ಮಾಡ್ತಿದ್ವಿ. ಸರ್ ಬೈ ಎಲೆಕ್ಷನ್ ಬಂದಿದೆ, ಹೇಗಿದೆ ಇಲ್ಲಿ ಹೀಟ್ ಈ ಸಲ ಬೈ ಎಲೆಕ್ಷನ್? ಈ ಸರಿ ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಇಂದ ಏನೋ ವೋಟ್ ಹಾಕಿ ಗೆಲ್ಸಿದ್ವಿ. ಆದ್ರೆ ಅವರು ಯೂತ್ಸಿಗೆಲ್ಲ ಭಾರಿ ವಿರೋಧ ಮಾಡಿದ್ರು. ಏನೇ ಕೇಳಿದ್ರು ಪರ್ಮಿಷನ್ ಕೊಡ್ಲಿಲ್ಲ ಈ ಸರಿ. ಅಂದ್ರೆ ಏನಂದ್ರೆ ಯಾವ ವಿಚಾರದಲ್ಲಿ? ಗಣೇಶನ ಹಬ್ಬ ಆಗ್ಲಿ ಎಲ್ಲ ಆಗ್ಲಿ ಖುಷಿ ಇದ್ದ ಅದನ್ನೊಂದು ಹಬ್ಬ ಮಾಡ್ತೀವಿ ನಾವು. ಹಿಂದೂಗಳಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಈ ಗೌರ್ಮೆಂಟ್ ಇದ್ರೇನು ಬಿಟ್ರೇನು ನಮಗೆ ಬೇಕಾಗಿಲ್ಲ ಈ ಗೌರ್ಮೆಂಟ್. ದಾವಣಗೆರೆ ಈ ಸಲ ಗಣೇಶನ ಹಬ್ಬ ಸರಿ ಆಗ್ಲಿಲ್ಲ. ಸರಿನೇ ಆಗಿಲ್ಲ. ಎಲ್ಲಿ ಕೊಟ್ಟಿದಾರ್ರಿ ಖುಷಿಯಾಗಿ ಮಾಡಕ್ಕೆ? ಎಲ್ಲಿ ಏನು ಖುಷಿಯಾಗಿ ಮಾಡಕ್ಕೆ ಏನು ಪರ್ಮಿಷನ್ ಕೊಟ್ಟಿಲ್ಲ. ಎಲ್ಲದಕ್ಕೂ ಪರ್ಮಿಷನ್ ತಗೋಬೇಕು ಅಂತಾರೆ. ಪರ್ಮಿಷನ್ ಕೇಳಕೋರ ಕೊಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಹಂಗಾಗಿ ಯಾವ್ದಕ್ಕೂ ಸ್ಪಂದನೆ ಮಾಡ್ತಿಲ್ಲ ಈ ಗೌರ್ಮೆಂಟ್. ಹಂಗಾಗಿ ಬದಲಾವಣೆ ಕೇಳ್ತಾ ಇದ್ವಿ. ಬದಲಾವಣೆ ಆಕಸ್ಮಿಕವಾಗಿ ಬದಲಾವಣೆ ತಗೊಂಡ್ ಬಂದಿದ್ದಾರೆ. ದೇವ್ರು ಕೊಟ್ಟಿದ್ದಾನೆ, ಬದಲಾವಣೆ ಆಗುತ್ತೆ ಈ ಸರಿ. ದೇವ್ರು ಮತ್ತೊಂದು ಅವಕಾಶ ದೇವ್ರು ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ. ಬದಲಾವಣೆ ಆಗ್ಲೇಬೇಕು ಅಂತಂದು ಮಾಡೋಣ. ಎಷ್ಟಾಗುತ್ತೋ ಅಷ್ಟು ಬದಲಾವಣೆ ಮಾಡೋಣ. ನೀವ್ ಹೇಳ್ತೀರ ಶಿವನ್ಗೌಡ್ರ ಪ್ರಕಾರ ಈ ಸಲ ಕಾಂಗ್ರೆಸ್ ಸೋಲುತ್ತೆ, ಬಿಜೆಪಿ ಗೆಲ್ಲುತ್ತೆ. ಬರುತ್ತೆ. ಯಾವ್ದು ಸಪೋರ್ಟ್ ಮಾಡ್ತಾರೆ, ಎಲ್ಲ ಜನಸಾಮಾನ್ಯರಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಆ ಪಕ್ಷ ಬಂದೇ ಬರುತ್ತೆ. ಬಟ್ ಬಿಜೆಪಿಲೂ ಕೂಡ ಕಾಂಗ್ರೆಸ್ ತರ ಕಾಂಪಿಟೇಷನ್ ಟಿಕೆಟ್ ಇದೆ. ನಮ್ಮ ಹಿಂದೂಗಳು ಮತ್ ಜನಸಾಮಾನ್ಯರಿಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರನ್ನ ತಂದೆ ತರ್ತೀವಿ ನಾವು. ಅಂದ್ರೆ ಬಿಜೆಪಿ ಅಭ್ಯರ್ಥಿ ಯಾರಾದ್ರೂ ಕೂಡ ಗೆಲ್ತಾರೆ ಅಂತಾನೆ, ಎಲ್ಲ ಒಗ್ಗಟ್ಟಾಗಿ ಮಾಡ್ಬೇಕು. ಒಗ್ಗಟ್ಟಾಗಿ ಮಾಡ್ಬೇಕು. ಯಾಕಂದ್ರೆ ಈಗ ಬಿಜೆಪಿ ಅನ್ನೋದು ಹಿಂದೂ ಪಕ್ಷ ಆಗಿದೆ. ಕಾಂಗ್ರೆಸ್ ಅನ್ನೋದು ಏನು ಹೇಳ್ತಾರಲ್ಲ, ಮೀಡಿಯಾದೆಲ್ಲ ಹೇಳ್ತಾರೆ ಎಲ್ಲ ಇದ್ರ ಪಕ್ಷ ಅಂತಂದು. ಈಗ ಈ ಎಲೆಕ್ಷನ್ ಇರೋದ್ರಿಂದ 100 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಈ ಸೈಡ್. ಅದೇನೇನ್ ಕೆಲಸ ಕಾರ್ಯಕ್ರಮಗಳು ಏನೇನ್ ಮಾಡ್ತಾರ ನೋಡೋಣ. ಜನರು ಮನ್ಸು ಗೆದ್ದು ಬಿಡ್ತಾರಪ್ಪ 100 ಕೋಟಿಲಿ. 100 ಕೋಟಿಯಲ್ಲೆಲ್ಲ ಆಗಲ್ರಿ. ಜನಸಾಮಾನ್ಯರು ಈಗೆಲ್ಲ ಎಲ್ಲ ಬುದ್ಧಿವಂತರು ಇದಾರೆ. ನೀರಿನ ಪ್ರಾಬ್ಲಮ್ ಇದೆ. ಆಮೇಲೆ ಇಲ್ಲಿ ಚರಂಡಿ ಎಲ್ಲ ಅವಾಗ ಕ್ಲೀನ್ ಮಾಡಲ್ಲ. ಆಮೇಲೆ ಬೀದಿ ದೀಪಗಳು ಸರಿ ಇಲ್ಲ. ಅದ್ನೇನು ಮಾಡ್ತಾನೆ ಇಲ್ಲ. ಇದು ಮೊನ್ನೆ ಎಲೆಕ್ಷನ್ ಈಗ 2.5 ವರ್ಷ 3 ವರ್ಷ ಆಯ್ತು ಈಗ ಗೆದ್ದು. ಎಲೆಕ್ಷನ್ ಪ್ರಾರಂಭ ಆಕರ ಮುಂಚೆನೆ ಬಂದಿರೋರು. ಒಂದ್ಸರಿನೂ ಮೀಟೇ ಮಾಡಿಲ್ಲ ಹಳ್ಳಿಗೆ ಬಂದು ಹೆಂಗಿದೆ ಏನು ಎಂತ ವಾತಾವರಣ ಅಂತಂದು. ಈಗ ಬದಲಾವಣೆ ಬೇಕು ಅಂತೀರಾ. ನಾವು ಬೆಂಗಳೂರಲ್ಲಿ ಕುತ್ಕೊಂಡು ದಾವಣಗೆರೆ ರಾಜಕೀಯ ನೋಡಿದಾಗ ಜಿ.ಬಿ. ವಿನಯ್ ಕುಮಾರ್ ಹೆಸರು ಕೂಡ ಕೇಳಿ ಬರುತ್ತೆ.
ಏನ್ ಅನ್ಸುತ್ತೆ ನಿಮ್ಗೆ ವಿದ್ಯಾವಂತರು ರಾಜಕೀಯಕ್ಕೆ ಬರ್ಬೇಕಾ? ನಾವು ವಿದ್ಯಾವಂತರು ಯುವಕರು ಬರ್ಲೇಬೇಕು ರಾಜಕೀಯಕ್ಕೆ. ವಿನಯ್ ಕುಮಾರ್ ಹ್ಮ್. ಬಟ್ ಅವ್ರು ಲೋಕಸಭೆಗೆ ನಿಂತು ಸೋತಿದ್ರಲ್ವಾ? ಸೋತಿದ್ರು. ಈಗ ಬಿಜೆಪಿ ಟಿಕೆಟ್ ಅವ್ರಿಗೆ ಸಿಕ್ಕರು ಓಕೆನಾ? ಬಿಜೆಪಿಯಿಂದ ಯಾರು ಬಂದ್ರು ನಾವು ಸ್ಪಂದನೆ ಮಾಡೇ ಮಾಡ್ತೀವಿ. ವಿನಯ್ ಕುಮಾರ್ ಈ ಕಡೆ ಎಲ್ಲ ಬಂದು ಓಡಾಡ್ತಾರೆ. ಓಡಾಡಿದ್ದಾರೆ. ಉಮೇಶ್ ಅಂತ ಹೇಳಿ, ಏನ್ ಮಾಡ್ತೀರಾ? ವ್ಯವಸಾಯ. ಹಾ. ಸರ್, ಈಗ ದಾವಣಗೆರೆ ದಕ್ಷಿಣದಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ, ಹೇಗಿದೆ ಎಲೆಕ್ಷನ್ ಕಾವು? ಕಾವು ಹೇಗಿದೆ ಅಂದ್ರೆ ಮೊದ್ಲಿಂದೆಲ್ಲ ಕಾಂಗ್ರೆಸ್ಸಿಗೆ ಇದು ಮಾಡ್ಕೊಂಡು ಇದು ಮಾಡಿದ್ದಾರೆ. ಜನಗಳೆಲ್ಲ ಪಾಠ ಕಲ್ತಿದಾರೆ. ಈಗ ಎಲ್ಲ ಗ್ಯಾರಂಟಿ ಇದ್ರಲ್ಲಿ ಇದು ಮಾಡ್ಕೊಂಡು ಸುಮ್ನೆ ಇದ್ರ ಮೇಲೆ ಗೆಲ್ತಾ ಇದಾರೆ. ಗ್ಯಾರಂಟಿ ಮೇಲೆ ಗೆಲ್ತಿದ್ದು ಕಾಂಗ್ರೆಸ್ ಈ ಸಲ. ಹೌದು ಆದ್ರೆ ದಾವಣಗೆರೆಯಲ್ಲಿ ಮಾತ್ರ ಒಂದೇ ಕುಟುಂಬ ಸತತವಾಗಿ ಎತ್ಕೊಂಡ್ ಬರ್ತಾ ಇತ್ತು. ಹೌದು, ಈ ಸಲ ಬದಲಾವಣೆ ಆಗುತ್ತೆ ಅಂತ ಆಗುತ್ತೆ. ಅಜ್ಜಾರ್ ಒಂದ್ ಇದ್ರ ಮೇಲೆ ಅವ್ರದೊಂದ್ ಮಾತಿ ಬೆಲೆ ಕೊಟ್ಟು ಜನಗಳು ಇದು ಮಾಡೋರು. ಇನ್ಮೇಲೆ ಆತರ ಆಗಲ್ಲ ಅಂತ ನಮ್ ಭಾವನೆ. ಬದಲಾವಣೆ ಅಂದ್ರೆ ಈ ಬೈ ಎಲೆಕ್ಷನ್ ಅದಕ್ಕೆ ಮುನ್ನುಡಿ ಬರೀತಾರ ಜನ? ಬರೀತಾರೆ. ಏನ್ ಸರ್ ಇಲ್ಲಿರೋ ಸಮಸ್ಯೆ? ಸಮಸ್ಯೆ ಏನಿಲ್ರಿ, ಇಲ್ಲಿಂದ ಈಗ ಅವ್ರ ಸೀಟಿಗಾಗಿ ಓಡಾಡ್ತಾ ಇದಾರೆ ಹೊರತು ಯಾವುದೇ ಒಂದ್ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಈವನ್ ಎಲ್ಲಾ ಫೀಲ್ಡ್ ಅಲ್ಲೂ ಜನ ಬೇಸತ್ತಿದ್ದಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.